ಕಾಡು ಬೆಳೆಸಿ ನಾಡು ಉಳಿಸಿ ಮನೆಗೊಂದು ಮರ ಊರಿಗೊಂದು ವನ ಎಂಬ ಘೋಷಣೆಗಳು ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದೆಯೇ ಎಂಬ ಪ್ರಶ್ನೆ ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನ ಕಾಡುತ್ತಿದೆ. ದೇಶದಲ್ಲೇ ಅತಿ ಹೆಚ್ಚು ವಾಯುಮಾಲಿನ್ಯ ಎದುರಿಸುತ್ತಿರುವ ನಗರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರುವ ಹುಬ್ಬಳ್ಳಿ ಧಾರವಾಡದಲ್ಲಿ ಮರಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕಾದ ಪಾಲಿಕೆ ಸಸಿ ನೆಡುವ ವಿಚಾರದಲ್ಲಿ ನಿರಾಸಕ್ತಿ ತೋರಿಸುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದೆ. ಹಸಿರು ನಗರ ನಿರ್ಮಾಣದ ಭರವಸೆಗಳು ಏನಾದವು ಎಂಬುದರ ಕುರಿತು ಈ ವರದಿ. ಕೋಟಿ ರೂಪಾಯಿ ಅನುದಾನ, ಸಾವಿರಾರು ಸಸಿಗಳ ಲಭ್ಯತೆ ಇದ್ದರೂ ಹಸಿರು ನಗರ ನಿರ್ಮಾಣದ ಕನಸು ಮಾತ್ರ ಕಾಗದದಲ್ಲೇ ಉಳಿದಿದೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕಾಂಕ್ರೀಟ್ ಕಾಡಾಗಿ ಪರಿವರ್ತನೆಯಾಗುತ್ತಿರುವ ಹುಬ್ಬಳ್ಳಿ ಧಾರವಾಡದಲ್ಲಿ ಪರಿಸರ ಸಮತೋಲನ ಕಾಪಾಡಲು ಹೆಚ್ಚಿನ ಪ್ರಮಾಣದಲ್ಲಿ ಸಸಿ ನೆಡುವ ಅಗತ್ಯವಿದೆ. ಆದರೆ ಮರಗಳನ್ನು ಬೆಳೆಸಬೇಕಾದ ಮಹಾನಗರ ಪಾಲಿಕೆ ಈ ಕೆಲಸದಲ್ಲಿ ನಿರೀಕ್ಷಿತ ಮಟ್ಟದ ಆಸಕ್ತಿ ತೋರಿಸುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಹಿಂದಿನ ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ನಗರದಲ್ಲಿ 1,00,000 ಮರಗಳನ್ನು ಬೆಳೆಸುವ ಗುರಿ ಘೋಷಿಸಿದ್ದರು. ಆದರೆ ಕಳೆದ 2 ವರ್ಷಗಳಲ್ಲಿ ನೆಡಲಾಗಿರುವುದು ಕೇವಲ 15,000 ಸಸಿಗಳು ಮಾತ್ರ ಎನ್ನಲಾಗುತ್ತಿದೆ. ಗುರಿಯ ಶೇಕಡಾವಾರು ಭಾಗವನ್ನೂ ತಲುಪದಿರುವುದು ಪ್ರಶ್ನೆ ಹುಟ್ಟಿಸಿದೆ. ಅವರು ಪೇಪರ್ದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, 1,00,000 ಗಿಡ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ನೆಡ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆದರೆ ಅದರಲ್ಲಿ ನಾವು ಚೆಕ್ ಮಾಡಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟದಲ್ಲಿ 25,000 ಗಿಡ ತೊಗೊತೀವಂತ ದುಡ್ಡು ತುಂಬಿದ್ದಾರೆ. ಆದರೆ ಇವತ್ತಿನ ಮಟ್ಟ ತೊಗೊಂಡಿದ್ದು ಬರೀ 15,000 ಗಿಡ ಕೊಟ್ಟಾರ ಅವರು, ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟದವರು. ಈಗ ಅದನ್ನು ಇವರು ರುದ್ರೇಶ್ ಗಾಳಿಮಠ ಈಗ ಇದ್ದ ಕಮಿಷನರು ಒಂದು ಗಿಡ ಖರೀದಿ ಮಾಡಿಲ್ಲ, ಇನ್ನು ಮಟ್ಟ ಒಂದು ಗಿಡ ಎಲ್ಲಿ ಹಾಕಿಲ್ಲ. ಬರೀ ಮಹಾನಗರ ಪಾಲಿಕೆಯಲ್ಲಿ ಮೊನ್ನೆ ಒಂದು ಗಿಡ ಹಾಕಿ ಅದಷ್ಟೇ ತೋರಿಸಿದ್ದಾರೆ, ಇಲ್ಲಿನ ಮಟ್ಟ ಎಲ್ಲಿ ಹಾಕಿಲ್ಲ. ನಾವು ಕೇಳಿದ್ರೆ ಏನಂತಾರೆ ಆಫೀಸರ್ಸ್ ಎಲ್ಲ, ನಾವು ಏಜೆನ್ಸಿ ಕೊಟ್ಟಿವಿ, ಹುಬ್ಬಳ್ಳಿಯಲ್ಲಿ 3 ಏಜೆನ್ಸ್, ಧಾರವಾಡದಲ್ಲಿ 3 ಏಜೆನ್ಸಿಗೆ ಮಾತಾಡಿದ್ವಿ, ನಾವು ಗಿಡ ಹಾಕ್ತೀವಿ. ಎಲ್ಲಿ ಹಾಕ್ತಾಯಿದ್ದೀರಿ? ಪರಿಸರ ದಿನಾಚರಣೆ ಅಂದರೆ ಎಲ್ಲ ಕಾರ್ಪೊರೇಟರ್ಸು ಎಲ್ಲ ವಾರ್ಡ್ದಲ್ಲಿ ಗಿಡ ಹಾಕಬೇಕು, ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಮಾಡ್ತಾಯಿದ್ದೀರಿ? ಈಗ ಅದು 15,000 ದುಡ್ಡು ಕೊಟ್ಟಿದ್ದನ್ನು 15,000 ಇನ್ನೂ ಕ್ಲಿಯರಿಟಿ ಇಲ್ಲ, ಎಲ್ಲಿ ಕೊಟ್ಟರು ಏನು ಮಾಡ್ಯಾರ ಅಂತ ಗೊತ್ತಿಲ್ಲ ಇನ್ನು. ಈಗ ಮೇಯ್ನು ಮನುಷ್ಯನಿಗೆ ಬೇಕಾಗಿದ್ದು ಗಾಳಿ, ನೆರಳು, ಒಂದು ಒಳ್ಳೆಯ ವಾತಾವರಣ ಬೇಕಂತಲೇ ಮೇಯ್ನ್ ಇರೋದು. ಕಸದು ಇವೆಲ್ಲ ಒಂದೊಂದು ಬರ್ತೈತಿ. ನೀವು ಇದನ್ನು ಟೋಟಲಾಗಿ ಡೆಡ್ ಮಾಡಿಬಿಟ್ಟಿದ್ರಿ. ಉದ್ಯಾನವನ ಗಿಡ ಅಂತಂದರೆ ಡೆಡ್ ಮಾಡಿಬಿಟ್ರಿ, ಏನಿಲ್ದಂಗೆ ಮಾಡಿದ್ರಿ. ಮತ್ತು ಇಷ್ಟೆಲ್ಲ ಟ್ಯಾಕ್ಸ್ ತುಂಬ್ತೀವಿ, ಮತ್ತು ನಮ್ಗೆ ಗಿಡನೂ ಹಾಕಲಿಕ್ಕೆ ನಮ್ಮ ಕಡೆ ದುಡ್ಡಿಲ್ಲ, ಮಾಡ್ತಾಯಿಲ್ಲ ಅಂದರೆ ಯಾಕೆ ತುಂಬಬೇಕು ನಾವು ದುಡ್ಡು? ಎದಕ್ಕೆ ಕೊಡಬೇಕು? ನೀವೇನು ಸುಂದರೀಕರಣ ಮಾಡ್ತಾಯಿದ್ರಿ ಹುಬ್ಬಳ್ಳಿ ಧಾರವಾಡ? ಇದಕ್ಕೆ ನಾವು ಕಮಿಷನರ್ ಅವ್ರಿಗೆ ನಾವು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಹೇಳೋದು ಏನಂತಂದರೆ, ನಾವೇನಂತೀವಿ, ನೀವು ಅಭಿವೃದ್ಧಿ ಮಾಡಿರಿ, ನೀವು ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿದ್ದೀರಿ, ಮಾಡ್ತೀರಿ. ಇದ್ರ ಬಗ್ಗೆ ಒಂದು ಪರ್ಸ್ನಲಾಗಿ ಕಾಳಜಿ ತೊಗೊಂಡು ಪ್ರತಿಯೊಂದು ವಾರ್ಡದಲ್ಲಿ ಗಿಡ ಕೊಟ್ಟು ಗಿಡ ಹಾಕಿಸು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರಿ ಅಂತ ನಮ್ಮ ಅನಿಸಿಕೆ. ಇನ್ನು ಮಟ್ಟ ಆಗಿಲ್ಲ, ಇನ್ನು ಮುಂದಾದರೂ ಮಾಡಲಿ ಅಂಥೇಳಿ ನಾನು ಕೇಳ್ಕೊಂಡು. ಅರಣ್ಯ ಇಲಾಖೆಯಿಂದ 25,000 ಸಸಿಗಳನ್ನು ಪಡೆಯಲು ಈಗಾಗಲೇ ಅನುದಾನ ಮಂಜೂರಾಗಿದ್ದರೂ ಆ ಸಸಿಗಳನ್ನು ಪಡೆದು ನೆಡುವ ಕಾರ್ಯದಲ್ಲಿ ನಿರೀಕ್ಷಿತ ಪ್ರಗತಿ ಕಂಡುಬಂದಿಲ್ಲ ಎನ್ನಲಾಗಿದೆ. ಮತ್ತೊಂದೆಡೆ ಪ್ರತಿ ವರ್ಷ ಸುಮಾರು 3 ಕೋಟಿ ರೂಪಾಯಿ ಉದ್ಯಾನಗಳ ನಿರ್ವಹಣೆ, ಸಸಿ ಪೋಷಣೆ ಹಾಗೂ ಹಸಿರು ಅಭಿವೃದ್ಧಿಗೆ ಮೀಸಲಿಡಲಾಗುತ್ತಿದೆ. ಆದರೆ ಅದರ ಪರಿಣಾಮ ನೆಲಮಟ್ಟದಲ್ಲಿ ಕಾಣಿಸುತ್ತಿಲ್ಲ ಎಂಬ ಟೀಕೆ ವ್ಯಕ್ತವಾಗಿದೆ. ವಿಶ್ವ ಪರಿಸರ ದಿನಾಚರಣೆ ವೇಳೆ ಸಸಿ ನೆಟ್ಟು ಫೋಟೋಗೆ ಪೋಸ್ಟ್ ನೀಡುವುದನ್ನು ಬಿಟ್ಟರೆ ವರ್ಷಪೂರ್ತಿ ಹಸಿರು ಅಭಿವೃದ್ಧಿಗೆ ಆದ್ಯತೆ ಸಿಗುತ್ತಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗುತ್ತಿದ್ದು ವಾಯು ಮಾಲಿನ್ಯವೂ ಹೆಚ್ಚುತ್ತಿದೆ. ಇಂತಹ ಸಂದರ್ಭದಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಅತ್ಯಗತ್ಯವಾಗಿದೆ. ಆದರೆ ಯೋಜನೆಗಳ ಕೊರತೆಯಲ್ಲ, ಅವುಗಳ ಅನುಷ್ಠಾನದ ಕೊರತೆಯೇ ದೊಡ್ಡ ಸಮಸ್ಯೆಯಾಗಿದೆ ಎಂದು ಪರಿಸರ ಪ್ರೇಮಿಗಳು ಅಭಿಪ್ರಾಯಪಡುತ್ತಿದ್ದಾರೆ. ಮರಗಳಿಲ್ಲದ ಅಭಿವೃದ್ಧಿ ಎಷ್ಟು ದಿನ ಎಂಬ ಪ್ರಶ್ನೆಯು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪ್ಲಾಂಟ್ಸನ್ನು ಈ ಸರಿ ರಿಸೀವ್ ಮಾಡ್ಕೊಂಡಿದ್ವಿ. ಸಾಯಿ ಗಾರ್ಮೆಂಟ್ಸಿಂದ ಒಂದು 3,000 ಮತ್ತು ಹೋದ ವರ್ಷ 25,000 ಏನು ಆರ್ಡರ್ ಮಾಡಿದ್ವಿ, ಅದರಲ್ಲಿ 15,000 ಪ್ಲಾಂಟೇಷನ್ ಮಾಡಿದ್ವಿ. ಇನ್ನೂ 5,000 ನಾವು ತೆಗೆದುಕೊಂಡು ಬಂದಿದ್ವಿ. ಇನ್ನೂ 5,000 ಫಾರೆಸ್ಟ್ ಇಲಾಖೆಯಲ್ಲಿದೆ. ಅದು ಸ್ವಲ್ಪ ಮಳೆ ಈ ಜೂನ್ 9ರಲ್ಲಿ ಜುಲೈ 9ಕ್ಕೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಮಾಡಬೇಕಂತ, ಸ್ವಲ್ಪ ಇನ್ನೂ ಮಳೆ ಪ್ರಮಾಣ ಹೆಚ್ಚಿಗೆ ಆದಮೇಲೆ ಪ್ಲಾಂಟೇಷನ್ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಇಟ್ಕೊಂಡಿದ್ವಿ. ಪ್ಲಸ್ L&T ಅವರಿಂದ ಒಂದು 5,000 ಮತ್ತು ಸೇ ಟ್ರೀಸ್ ಅನ್ನೋ ಒಂದು NGO ಮುಖಾಂತರ ಅವರು ಪ್ಲಾಂಟ್ಸನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಹತ್ರ
ಪ್ಲ್ಯಾಂಟ್ಸ್ ಏನು ಕಡಿಮೆ ಇಲ್ಲ, ಸ್ಯಾಪ್ಲಿಂಗ್ಸ್ ಸಾಕಷ್ಟು ಇದೆ. ಸದಸ್ಯರು ಕೇಳಿದ್ರೆ ನಾನು ಖಂಡಿತವಾಗಿ ಅವ್ರು ಕೊಡ್ತೀನಿ. ಅಲ್ಲ ಸರ್, ತಮ್ಮ ಸಿಬ್ಬಂದಿ ಸರಿಯಾಗಿ ಸಹಕಾರ ನೀಡ್ತಾರೆ. ಒಂದು 5 ಜನ ಪಾಲಿಕೆ ಸದಸ್ಯರು ಆರೋಪ ಮಾಡಿದ್ದಾರೆ. ಇಲ್ಲ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಮತ್ತು ಯಾವ ಸದಸ್ಯರು ನನಗೆ ಪ್ಲ್ಯಾಂಟ್ಸ್ ಕೊಡ್ರಿ ಅಂತ ಕೇಳಿಲ್ಲ. ಅವರು ಏನಾದರೂ ನಾವು ಈ ಥರ ಬೇಡಿಕೆ ಇಟ್ಟು ನಾನು ಖಂಡಿತ ಅವ್ರಿಗೆ ನಾನು ಸ್ಯಾಪ್ಲಿಂಗ್ಸನ್ನು ಕೊಡ್ತೇನೆ. ಸರ್, ತಮ್ಮ ಬಜೆಟಲ್ಲಿ 3 ಕೋಟಿ ರೂಪಾಯಿ ಅನ್ನೋದನ್ನು ಇಟ್ಟಿದ್ದೀರಿ ಈ ಗಾರ್ಡನ್ಗೆ ಮತ್ತು ಇದು ಮೇಂಟೆನೆನ್ಸ್. ಸೊ ಅದು ಸರಿಯಾಗಿ ಸದ್ಬಳಕೆ ಆಗ್ತಾ ಇಲ್ಲ ಅಂತ. ಇಲ್ಲ, ಸುಮಾರು 729 ಗಾರ್ಡನ್ಸ್ ಇದಾವೆ ನಮ್ಮಲ್ಲಿ. ಅದರಲ್ಲಿ ಒಂದು 220 ಗಾರ್ಡನ್ಸ್ ಆಲ್ರೆಡಿ ಡೆವಲಪ್ಡ್ ಗಾರ್ಡನ್ಸ್ ಇದೆ. ಸೊ ಮೇಜರ್ ಗಾರ್ಡನ್ಸ್ ಅಂದ್ರೆ ಉಣ್ಕಲ್, ತೋಡನ್ಕೆರೆ, MG ಪಾರ್ಕ್, ಇವನ್ನೆಲ್ಲ ನಾವು ಔಟ್ಸೋರ್ಸ್ ಮೇಲೆ ಕೊಟ್ಟಿದ್ವಿ. ಅದರಲ್ಲಿ ನಾವು ಪಾಲಿಕೆ 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ 3 ಗಾರ್ಡನಿಂದ ನಾವು ಸುಮಾರು 65 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ದೀವಿ 3 ಗಾರ್ಡನಿಂದ. ಬೇರೆ ಬೇರೆ ಇನ್ನೂ ಗಾರ್ಡನ್ಸ್ ಏನಿದೆ ಅಲ್ಲಿ ನಾವು ಪಾಲಿಕೆಯಿಂದ ನಿರ್ವಹಣೆ ಮಾಡ್ತಾಯಿದ್ವಿ. ಆ ಪಾಲಿಕೆ ಏನು ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ ಅದನ್ನು ನಾವು ಬಜೆಟ್ನಲ್ಲಿ ಈ ಮೀಸಲಿಟ್ಟ ಹಣವನ್ನು ನಾವು ಪಾರ್ಕ್ ಮೇಂಟೈನ್ ಮಾಡಲಿಕ್ಕೆ ಇಡ್ತೀವಿ. ಇದು ಬಿಟ್ಟು ಅಮೃತಲ್ಲಿ ಕೂಡ ನಾವು 3 ಪಾರ್ಕ್ಸನ್ನು ಡೆವಲಪ್ ಮಾಡ್ತಾಯಿದ್ವಿ. ಕರ್ನಾಟಕ ಟಿವಿ, ಹುಬ್ಬಳ್ಳಿ.